ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ. ಈ ದಿನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇರುವಂಥ ವಿಚಾರ ಯಾವುದು ಅಂತ ಹೇಳೋದಾದ್ರೆ, ಜಮೀನಿನ ಖರೀದಿಗೆ ಸಂಬಂಧಪಟ್ಟಂತ ಯಾವ ದಾಖಲೆಗಳನ್ನು ಪರಿಶೀಲಿಸಬೇಕು ಅನ್ನೋ ವಿಚಾರವಾಗಿ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಮೊದಲನೇದಾಗಿ ಮೂಲ ನೋಂದಣಿ ಪತ್ರವನ್ನು ಪರಿಶೀಲಿಸಿ. ಅಂದ್ರೆ ಜಮೀನಿನ ಮಾರಾಟ ಪತ್ರ ಮೂಲ ದಾಖಲೆಯಾಗಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ದಾಖಲೆಗಳಲ್ಲಿ ಅಳಿಸುವಿಕೆ, ತಿದ್ದುಪಡಿ ಅಥವಾ ಅನುಮಾನಾಸ್ಪದ ಬದಲಾವಣೆಗಳಿದ್ರೆ ಎಚ್ಚರಿಕೆಯಿಂದ ಇರಿ. ಅಂದರೆ ಯಾವುದೇ ಒಂದು ಆಸ್ತಿಯನ್ನು ಖರೀದಿಸುವ ಸಂದರ್ಭದಲ್ಲಿ ಆಸ್ತಿಗೆ ಸಂಬಂಧಪಟ್ಟಂತೆ ಇರುವ ದಾಖಲಾತಿ ಸರಿಯಾಗಿದೆಯಾ, ಅದರಲ್ಲಿ ಯಾವುದೂ ತಿದ್ದುಪಡಿ ಆಗಿಲ್ವಾ, ಮತ್ತು ಯಾವುದೂ ಅಳಿಸುವಿಕೆ ಆಗಿಲ್ವಾ, ಮತ್ತು ಯಾವುದಾದ್ರು ಅನುಮಾನಾಸ್ಪದ ವಿಚಾರಗಳು ಇದೆಯಾ ಅನ್ನೋದನ್ನು ಎಚ್ಚರಿಕೆಯಿಂದ ನೋಡಬೇಕಾಗ್ತದೆ. ಅದೇ ರೀತಿಯಾಗಿ ಎರಡನೇ ವಿಚಾರ ಏನು ತಿಳ್ಕೊಳ್ಳೋದಾದರೆ, ಪಹಣಿ ಅಥವಾ RTCಯನ್ನು ಪರಿಶೀಲಿಸಬೇಕು. ಅಂದರೆ ಪಹಣಿಯಲ್ಲಿ ಇರುವ ಮಾಲೀಕರ ಹೆಸರು ಮತ್ತು ಮಾರಾಟ ಪತ್ರದಲ್ಲಿರುವ ಹೆಸರು ಒಂದೇ ಆಗಿರಬೇಕು. ಸರ್ವೆ ನಂಬರ್, ಜಮೀನಿನ ವಿಸ್ತೀರ್ಣ ಹಾಗೂ ಇತರ ವಿವರಗಳನ್ನು ಹೊಂದಿಕೆಯಾಗಿವೆ ಎಂದು ಗಮನಿಸಬೇಕಾಗ್ತದೆ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ನಿಮಗೆ ಮಾರಾಟ ಮಾಡ್ತಿದ್ದಾನೆ ಪ್ರಾಪರ್ಟಿ ಅಂತ ಹೇಳಿದ್ರೆ, ಆ ಪ್ರಾಪರ್ಟಿಲಿ ಇರುವಂಥ ವ್ಯಕ್ತಿ ಆತನೇ ಆಗಿದ್ದಾನ, RTCಯಲ್ಲೂ ಅದೇ ಹೆಸರಿದ್ದು ಪತ್ರದಲ್ಲೂ ಕೂಡ ಅವನ ಹೆಸರು ಇದೆಯಾ ಅನ್ನೋದನ್ನು ನಾವು ಸ್ಪಷ್ಟವಾಗಿ ನೋಡ್ಕೊಳ್ಬೇಕಾಗ್ತದೆ. ಮತ್ತು ಮೂರನೇ ವಿಚಾರ ಏನು ಅಂತ ಹೇಳಿದ್ರೆ, ಮ್ಯೂಟೇಷನ್ ಮತ್ತು ಖಾತೆ ದಾಖಲಾತಿಗಳನ್ನು ಪರಿಶೀಲಿಸಿ. ಅಂದರೆ ಜಮೀನಿನ ಮಾಲೀಕತ್ವ ಸರಿಯಾಗಿ ವರ್ಗಾವಣೆ ಆಗಿದೆಯೇ ಎಂಬುದನ್ನು ಈ ದಾಖಲೆಯಿಂದ ತಿಳಿದುಕೊಳ್ಳಬಹುದು. ಅಂದರೆ ನೀವು ಪರ್ಚೇಸ್ ಮಾಡುವಂಥ ಪ್ರಾಪರ್ಟಿ ಈ ಹಿಂದೆ ಬೇರೆ ವ್ಯಕ್ತಿಯಿಂದ ಏನಾದರೂ ಈಗ ಮಾರಾಟ ಮಾಡ್ತಿರುವಂಥ ವ್ಯಕ್ತಿ ಖರೀದಿಸಿದರೆ, ಆ ಖರೀದಿಸುವಂಥದ್ದು ಆ ಮ್ಯೂಟೇಷನ್ನಲ್ಲಿ ಎಂಟ್ರಿ ಆಗಿರ್ತದೆ. ಆದ್ದರಿಂದ ಆ ಮ್ಯೂಟೇಷನ್ನ ನೀವು ಗಮನ ಇಟ್ಟು ನೋಡ್ಕೊಳ್ಬೇಕಾಗ್ತದೆ. ಅದೇ ರೀತಿಯಾಗಿ EC ಅಂದರೆ ಎನ್ಕಮರೆನ್ಸ್ ಸರ್ಟಿಫಿಕೇಟ್ ಪಡೆಯಿರಿ. ಜಮೀನಿನ ಮೇಲೆ ಸಾಲ, ಅಡಮಾನ ಅಥವಾ ಇತರೆ ಕಾನೂನುಬದ್ಧ ಹೊಣೆಗಾರಿಕೆಗಳಿವೆ ಎಂಬುದ ಮಾಹಿತಿಯನ್ನು ECಯಲ್ಲಿ ನೋಡ್ಬೋದಾಗಿದೆ. ಅಂದರೆ ಆ ECನಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಆ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಏನೇನು ಟ್ರಾನ್ಸಾಕ್ಷನ್ ಆಗಿದೆ, ಎಷ್ಟು ಬಾರಿ ಮಾರಾಟ ಆಗಿದೆ, ಇಲ್ಲ ಎಲ್ಲರೂ ಬ್ಯಾಂಕ್ನಲ್ಲಿ ಅಡಮಾನ ಮಾಡಿ ಸಾಲವನ್ನು ಪಡೆದಿದ್ದಾರಾ, ಇಲ್ಲ ಬೇರೆ ಯಾರಿಗಾದರೂ ಅಗ್ರಿಮೆಂಟ್ ಹಾಕಿದ್ದಾರಾ, ಮತ್ತು ಇಲ್ಲ ಎಲ್ಲಾದರೂ ಬ್ಯಾಂಕ್ ಇರ್ಬೋದು ಅಥವಾ ಇನ್ನು ಬೇರೆ ಕೋರ್ಟ್ಗಳಿರ್ಬೋದು, ಇನ್ನು ಮಾರ್ಟಿಗೇಜ್ ಮಾಡಿದಾರಾ, ಇಲ್ಲ ಅಲ್ಲಿ ಸೇರಿಸಿದಾರ ಅನ್ನೋ ವಿಚಾರವನ್ನು ಇದರಲ್ಲಿ ನಾವು ನೋಡ್ಬೋದಾಗಿದೆ. ಐದನೇ ವಿಚಾರ ಏನು ಅಂತ ನಾವು ತಿಳ್ಕೊಳ್ಳುವಂಥದ್ದಾದರೆ, ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ದಾಖಲೆಗಳ ನೈಜತೆಯನ್ನು ಪರಿಶೀಲಿಸಿ. ನೋಂದಣಿ ಪುಸ್ತಕ, ಪುಸ್ತಕದ ಸಂಖ್ಯೆ ಹಾಗೂ ದಾಖಲೆ ವಿವರಗಳು ಸರ್ಕಾರಿ ದಾಖಲೆಗಳಿಗೆ ಹೊಂದಿಕೆಯಾಗುತ್ತಿವೆ ಎಂದು ಖಚಿತಪಡಿಸಿಕೊಳ್ಳಿ. ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಕೆಲವು ಸತಿ ಆಸ್ತಿಯನ್ನು ಖರೀದಿಸುವ ಸಂದರ್ಭದಲ್ಲಿ ನಿಮಗೆ ಕೆಲವೊಂದು ದಾಖಲಾತಿಗಳನ್ನ ಕೊಟ್ಟಿರ್ತಾರೆ. ಆ ದಾಖಲಾತಿಗಳಿಗೆ ನೈಜತೆ ಇದೆಯಾ, ಅಲ್ಲ ನಕಲಿ ದಾಖಲಾತಿನ ಅಂತ ನೀವು ಪರಿಶೀಲಿಸ್ಕೊಳ್ಬೇಕು ಅಂದರೆ, ಒಂದು ಬಾರಿ ನೀವು ಉಪನೋಂದಣಾಧಿಕಾರಿಗಳ ಕಚೇರಿಗೆ ಭೇಟಿ ಕೊಟ್ಟು, ಮತ್ತು ನಿಮಗೆ ಕೊಟ್ಟಿರುವಂಥ ಪತ್ರ ಮತ್ತು ಉಪನೋಂದಣಾಧಿಕಾರಿಗಳಲ್ಲಿ ನೋಂದಣಿಯಾಗಿರುವಂಥ ಪತ್ರ ಎರಡೂ ಸರಿಯಾಗಿದೆಯಾ, ನಂಬರ್ಸ್ ಕರೆಕ್ಟ್ ಇದೆಯಾ ಅಂತ ಒಂದು ಸತಿ ನೋಡಿ ನೀವು ನೈಜತೆಯ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ. ಮತ್ತು ಆರನೇ ವಿಚಾರ, ಸ್ಥಳೀಯವಾಗಿ ವಿಚಾರಣೆ ಮಾಡಿ. ಜಮೀನಿನ ನೆರೆಹೊರೆಯವರನ್ನು ಅಥವಾ ಗ್ರಾಮಸ್ಥರನ್ನು ಸಂಪರ್ಕಿಸಿ ಜಮೀನಿನ ಬಗ್ಗೆ ಮಾಹಿತಿ ಪಡೆಯಿರಿ. ಕೆಲವೊಮ್ಮೆ ದಾಖಲೆಗಳು ಸರಿಯಾಗಿದ್ದರೂ ಜಾಗದ ಬಗ್ಗೆ ವಿವಾದಗಳಿರ್ಬೋದು. ಅಂದರೆ ಯಾಕಪ್ಪ ನಾವು ಅಕ್ಕಪಕ್ಕದವ್ರನ್ನ ವಿಚಾರಿಸಬೇಕು ಅಂತ ಹೇಳಿದ್ರೆ, ಯಾವುದೇ ಒಂದು ಆಸ್ತಿಯನ್ನು ಖರೀದಿಸುವ ಸಂದರ್ಭದಲ್ಲಿ ಕೆಲವೊಂದು ಬಾರಿ ದಾಖಲೆಗಳಿಗೂ ಮತ್ತು ಜಮೀನಲ್ಲಿ ಸ್ವಾಧೀನವಿರುವಂಥ ವ್ಯಕ್ತಿಗಳಿಗೂ ವ್ಯತ್ಯಾಸ ಅಂಥ ಸಂದರ್ಭದಲ್ಲಿ ಹಲವಾರು ತಂಟೆ ತಕರಾರುಗಳಿರ್ತವೆ. ಆ ಕಾರಣದಿಂದ ಯಾವುದೇ ಒಂದು ಆಸ್ತಿಯನ್ನು ಖರೀದಿಸುವ ಸಂದರ್ಭದಲ್ಲಿ ಆ ಜಮೀನಿಗೆ ನೀವು ಖರೀದಿ ಮಾಡಿದಿರುವಂಥ ಪ್ರಾಪರ್ಟಿಯ ಬಳಿ ಹೋಗಿ ಅಕ್ಕಪಕ್ಕದವ್ರನ್ನ ವಿಚಾರಿಸೋದ್ರಿಂದ ಕೆಲವೊಂದು ಸಮಸ್ಯೆಗಳಿಂದ ಪಾರಾಗಬಹುದು. ಮತ್ತು ಏಳನೇ ವಿಚಾರ, ಜಮೀನಿನ ಮೇಲೆ ನ್ಯಾಯಾಲಯದ ಪ್ರಕರಣಗಳಿವೆ ಎಂದು ಪರಿಶೀಲಿಸಿ. ಕೋರ್ಟ್ ಪ್ರಕರಣಗಳಿದ್ದರೆ ಭವಿಷ್ಯದಲ್ಲಿ ತೊಂದರೆ ಎದುರಾಗಬಹುದು. ಅಂದರೆ ನೀವು ಕೆಲವು ಸತಿ ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆ ಸ್ಟೇ ಇದ್ದರೂ ಕೂಡ ಕೆಲವೊಂದು ಬಾರಿ ಸ್ಟೇ ಎಂಟ್ರಿ ಆಗಿರೋದಿಲ್ಲ RTCನಲ್ಲಿ. ಅಂಥ ಸಂದರ್ಭದಲ್ಲಿ ಆ ಜಮೀನಿಗೆ ಸಂಬಂಧಪಟ್ಟಂತೆ ಯಾವುದಾದ್ರು ನ್ಯಾಯಾಲಯದ ದಾವೆಗಳಿದೆಯಾ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಬೇಕಾಗ್ತದೆ. ಒಂದು ವೇಳೆ ದಾವೆ ಇದ್ದು ತಾವೇನಾದ್ರು ಆಸ್ತಿಯನ್ನು ಖರೀದಿಸಿದರೆ ಭವಿಷ್ಯದಲ್ಲಿ ಹಲವಾರು ಸಮಸ್ಯೆಗಳನ್ನ ತಾವು ಎದುರಿಸಬೇಕಾಗ್ತದೆ. ಮತ್ತು ಎಂಟನೇದು, ಕೊನೆಯದಾಗಿ ನಾವು ಹೇಳುವಂಥದ್ದಾದರೆ, ಯಾವುದೇ ಒಂದು ಆಸ್ತಿಯನ್ನು ನೀವು ಖರೀದಿಸುವ ಸಂದರ್ಭದಲ್ಲಿ ಅನುಭವ ಹೊಂದಿರುವ ವಕೀಲರಿಂದ ಲೀಗಲ್ ಒಪಿನಿಯನ್ ಪಡೆಯುವುದು ಅತ್ಯಂತ ಸುರಕ್ಷಿತ ಕ್ರಮವಾಗಿದೆ. ಅಂದರೆ ವಕೀಲರು ದಾಖಲೆಗಳ ಸಂಪೂರ್ಣ ಪರಿಶೀಲನೆ ಮಾಡಿ ಕಾನೂನುಬದ್ಧ ಅಭಿಪ್ರಾಯವನ್ನು ನೀಡುತ್ತಾರೆ. ಏನಪ್ಪ ಹೇಳೋದು ಅಂತ ಹೇಳಿದ್ರೆ, ನೀವು ಯಾವುದೇ ಒಂದು ಆಸ್ತಿಯನ್ನು ಖರೀದಿಸುವ ಸಂದರ್ಭದಲ್ಲಿ ಎಲ್ಲ ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಿ ಅನುಭವ ಇರುವಂಥ ವಕೀಲರಿಗೆ ಕೊಟ್ಟು ಆ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಲೀಗಲ್ ಒಪಿನಿಯನ್ ತಗೊಂಡ ಸಂದರ್ಭದಲ್ಲಿ ಮುಂದೆ ನಿಮಗೆ ಭವಿಷ್ಯದಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಉದ್ಭವ ಆಗೋದಿಲ್ಲ. ಆದ್ದರಿಂದ ನೀವು ಯಾವುದಾದ್ರು ಒಂದು ನುರಿತ ವಕೀಲರ ಭೇಟಿ ಮಾಡಿ ಲೀಗಲ್ ಒಪಿನಿಯನ್ ತಗೊಳ್ಳುವಂಥದ್ದು ಉತ್ತಮವಾದ ಅಭ್ಯಾಸ ಆಗಿದೆ. ಮತ್ತು ಸ್ನೇಹಿತರೆ, ಜಮೀನು ಖರೀದಿಸುವ ಮೊದಲು ಸ್ವಲ್ಪ ಸಮಯ ತೆಗೆದುಕೊಂಡು ದಾಖಲೆಗಳನ್ನು ಪರಿಶೀಲಿಸಿದರೆ ಲಕ್ಷಾಂತರ ರೂಪಾಯಿ ನಷ್ಟದಿಂದ ತಪ್ಪಿಸ್ಕೊಳ್ಬೋದು. ಹೀಗೇನು ನಾನು ಮೇಲೆ ಹೇಳಿರುವಂಥ ಎಲ್ಲ ವಿಚಾರಗಳನ್ನ ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ, ದಾಖಲೆಗಳನ್ನ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಭವಿಷ್ಯದಲ್ಲಿ ಆಗುವಂಥ ಹಲವಾರು ಸಮಸ್ಯೆಗಳಿಂದ ತಾವು ಪಾರಾಗಬಹುದು. ಅಂದರೆ ಇಲ್ಲಿವರೆಗೂ ಏನು ನಾನು ನಿಮಗೆ ಮಾಹಿತಿ ನೀಡಿದೆ, ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ರೆ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ.